ಆತ್ಮೀಯ ಭಗವದ್ಭಕ್ತರೇ, ಅಶ್ವಯುಜ ಮಾಸ ಶುಕ್ಲ ಪಕ್ಷದ ಏಕಾದಶಿಯಿಂದ ಆರಂಭಿಸಿ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಉತ್ಥಾನ ದ್ವಾದಶಿಯವರೆಗೆ ಪ್ರತಿನಿತ್ಯ ಸೂರ್ಯೋದಯದ ಪೂರ್ವದಲ್ಲಿ ಜರುಗುವ ಅಪೂರ್ವ ಪೂಜೆ ಪಶ್ಚಿಮ ಜಾಗರಣ ಪೂಜೆ. ರಾತ್ರಿಯ ಕೊನೆಯ ಯಾಮ ಅಂದರೆ ಪ್ರಾತಃ ಕಾಲದ ಸಮಯಕ್ಕೆ ಪಶ್ಚಿಮ ಯಾಮ ಎಂಬ ಹೆಸರು ಇರುವ ಕಾರಣ ಈ ಪೂಜೆಗೆ ಪಶ್ಚಿಮ ಜಾಗರಣ ಪೂಜೆ ಎಂಬ ಹೆಸರು ಬಂತು. ಅಂತೆ ಪಕ್ಷಿಗಳು ಬೆಳ್ಳಂಬೆಳಗ್ಗೆ ತಮ್ಮ ನಿದ್ರೆಯನ್ನು ಪೂರೈಸಿ ಗೂಡಿನಿಂದ ಹೊರಬರುವ ಸಮಯದಲ್ಲಿ ಈ ಪೂಜೆ ಜರುಗುವ ಕಾರಣ ಈ ಪೂಜೆಗೆ ಪಕ್ಷಿ ಜಾಗರಣ ಪೂಜೆ ಎಂದು ಕರೆಯುವವರು ಇದ್ದಾರೆ. ಭಗವಂತನು ಯೋಗ ನಿದ್ರೆಯಲ್ಲಿರುವ ಈ ಪರ್ವಕಾಲದಲ್ಲಿ ಲಕ್ಷ್ಮೀದೇವಿಯು ಆರತಿಯ ರೂಪದಲ್ಲಿ ಭಗವಂತನ ಸಮ್ಮುಖಕ್ಕೆ ಆಗಮಿಸಿ ಭಗವಂತನನ್ನು ಯೋಗ ನಿದ್ರೆಯಿಂದ ಎಚ್ಚರಿಸಲು ಸಲ್ಲಿಸುವ ವಿಶೇಷ ಪೂಜೆ ಪಶ್ಚಿಮ ಜಾಗರ ಪೂಜೆ ಎಂದು ಪ್ರಾಜ್ಞರು ಬಲು ಸೊಗಸಾಗಿ ಈ ಪೂಜೆಯ ವೈಭವವನ್ನು ವರ್ಣಿಸುತ್ತಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪಶ್ಚಿಮ ಜಾಗರ ಪೂಜೆಯ ಪರ್ವ ಕಾಲದಲ್ಲಿ ಪ್ರಾತಃ ಕಾಲಕ್ಕೂ ಬಹುಮುಂಚಿತವಾಗಿ ಆರಂಭಗೊಳ್ಳುವ ಸಾಂಪ್ರದಾಯಿಕ ಪ್ರಾಚೀನ ವಾದ್ಯ ವೈವಿಧ್ಯಗಳ ಸುಶ್ರಾವ್ಯನಾದವು ಈ ಪೂಜೆಗೆ ಆಕರ್ಷಕ ಸಂಭ್ರಮವನ್ನು ಸೃಷ್ಟಿಸುತ್ತದೆ. ಉಡುಪಿಯ ಕೃಷ್ಣನಿಗೆ ನಿರ್ಮಾಲ್ಯ ವಿಸರ್ಜನಾ ಪೂಜೆ, ಉಷಕ್ಕಾಲ ಪೂಜೆಗಳು ಜರುಗಿದ ನಂತರ ಪರ್ಯಾಯ ಪೀಠಾಧಿಪತಿಗಳು ಉಡುಪಿಯ ಕೃಷ್ಣದೇವರಿಗೆ ಗರ್ಭಗೃಹದಲ್ಲಿ ಬೃಹತ್ ಕೂರ್ಮ ಆರತಿಯಿಂದ ಮಹಾಮಂಗಳಾರತಿ ಸಲ್ಲಿಸುವರು. ಆರತಿ ಬೆಳಗಿಸಿದ ನಂತರ ಗರ್ಭಗೃಹದಿಂದ ಅದೇ ಬೃಹತ್ ಕೂರ್ಮ ಆರತಿಯೊಂದಿಗೆ ಗರ್ಭಗೃಹದಿಂದ ಹೊರಗೆ ಬಂದು ಪ್ರದಕ್ಷಿಣೆ ಸಲ್ಲಿಸಿ ತೀರ್ಥ ಮಂಟಪದ ಮುಂಭಾಗದಲ್ಲಿ ಮತ್ತೆ ಕೃಷ್ಣ ದೇವರಿಗೆ ಆರತಿ ಬೆಳಗುವರು. ತದನಂತರ ತುಳಸಿಯಲ್ಲಿರುವ ಲಕ್ಷ್ಮೀ ಸನ್ನಿಧಾನಕ್ಕೆ ಆರತಿ ಬೆಳಗಿ ಪ್ರಾಣದೇವರಿಗೆ, ಶ್ರೀ ಮಧ್ವಾಚಾರ್ಯರಿಗೆ, ಶ್ರೀ ಗರುಡ ದೇವರಿಗೆ ಪೂಜೆಯನ್ನು ಸಲ್ಲಿಸುವರು. ಸದ್ಭಕ್ತರ ತನುಮನವನ್ನು ಪಾವನಗೊಳಿಸುವ ವೈಶಿಷ್ಟ್ಯಪೂರ್ಣ ಪಶ್ಚಿಮ ಜಾಗರಣ ಪೂಜೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಆತ್ಮೀಯರೇ, ಭಕ್ತರನ್ನು ಭಕ್ತಿಯ ಕಡಲಲ್ಲಿ ತೇಲಿಸುವ ಈ ತೆರನಾದ ಇನ್ನೊಂದು ಪುಣ್ಯಪ್ರದ ದೃಶ್ಯಾವಳಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.